ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಕ್ರಿಕೆಟ್ನಲ್ಲಿ ಸಾಮಾನ್ಯವಾಗಿ ಬಲಗೈ ಬೌಲರ್ಗಳಿರ್ತಾರೆ, ಎಡಗೈ ಬೌಲರ್ಗಳಿರ್ತಾರೆ. ಆದರೆ ತುಂಬ ವಿರಳ ಏನು ಅಂದರೆ ಕೆಲವು ಬೌಲರ್ಗಳು ಎರಡೂ ಕೈಯಲ್ಲಿ ಒಂದು ಬೌಲ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದರಲ್ಲಿ ಮೊನ್ನೆ ನಡೆಯುತ್ತಿರುವಂಥ ಒಂದು ICC ಮಹಿಳೆಯರ ವಿಶ್ವಕಪ್ ಕ್ವಾಲಿಫಿಕೇಷನ್ಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಒಂದು ಪಂದ್ಯ ಆಗುತ್ತೆ. ಅದರಲ್ಲಿ ಶಾಯ್ಲಾ ಶರ್ಮೀನ್ ಅಂತ ಒಬ್ಬರು ಬೌಲರ್ ಒಂದೇ ಓವರ್ನಲ್ಲಿ ಎರಡು ಕೈಯಲ್ಲಿ ಬೌಲ್ ಮಾಡಿ ಒಂದು ಆಶ್ಚರ್ಯವನ್ನು ಹುಟ್ಟಿಸಿದ್ದಾರೆ. ಮತ್ತು ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಜಗತ್ತಿನಲ್ಲಿ ಎರಡೂ ಕೈಗಳಲ್ಲಿ ಬೌಲ್ ಮಾಡುವಂಥ ಮೊದಲ ಮಹಿಳೆ ಆಗಿದ್ದಾರೆ. ಒರಿಜಿನಲಿ ಇವರು ರೈಟ್ ಹ್ಯಾಂಡ್ ಆಫ್ ಸ್ಪಿನ್ನರ್ ಆದರೆ ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ರೈಟ್ ಹ್ಯಾಂಡಲ್ಲಿ ಬೌಲ್ ಮಾಡ್ತಾರಂತೆ ಮತ್ತು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಲೆಫ್ಟ್ ಹ್ಯಾಂಡಲ್ಲಿ ಬೌಲ್ ಮಾಡ್ತಾರಂತೆ. ಇದೇ ರೀತಿ 1996ರಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ ಶ್ರೀಲಂಕಾ ತಂಡದ ಆಟಗಾರ ಅಶ್ವನ್ ತಿಲಕರತ್ನೆ ಅವರು ಕೂಡ ಎರಡೂ ಕೈಗಳಲ್ಲಿ ಒಂದು ಬೌಲನ್ನು ಮಾಡಿ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡಿದ್ರು. ಆ ಒಂದು 1996 ವಿಶ್ವಕಪ್ನಲ್ಲಿ ಶ್ರೀಲಂಕಾ ಒಂದು ಜಯನ ಗಳಿಸಿರುತ್ತೆ. ಸದ್ಯಕ್ಕೆ ಅಷ್ಟೇ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.